ಸೊಸೆಯೊಬ್ಬಳ ಮಾತಿಗೆ ಧ್ವನಿ ನೀಡುತ್ತಿದ್ದೇನೆ. ನಾ ಹುಟ್ಟಿದ ಮನೆಯನ್ನು ನನ್ನದಲ್ಲ, ನಾ ಮೆಟ್ಟಿದ ಮನೆಯೇ ಇನ್ನು ನನಗೆಲ್ಲ. ಮುದ್ದಿನ ಮಗುವಾಗಿ ಬೆಳೆದಿದ್ದೆ ಅಂದು, ಸೊಸೆಯಾಗಿ ಜವಾಬ್ದಾರಿ ಹೊರುತ್ತಿರುವೆ ಎಂದು. ಪ್ರತಿ ಮಾತಿಗೂ ತೋರುತ್ತಿದ್ದೆ ಮುನಿಸು ಅಂದು, ಸಹಿಸಿಕೊಳ್ಳುವುದು ಕಲಿತು ಬಿಟ್ಟಿರುವೆ ಎಂದು. ಸಣ್ಣ ಗಾಯಕ್ಕೂ ಕೂಗಿ ರಂಪ ಮಾಡುತ್ತಿದ್ದೆ ಅಂದು, ಎಷ್ಟೇ ನೋವಾದರೂ ಒಬ್ಬಳೇ ಕಣ್ಣೀರು ಒರೆಸಿಕೊಳ್ಳುವೆ ಎಂದು. ಒಂದು ದಿನವೂ ಅಪ್ಪ ಅಮ್ಮನ ಬಿಟ್ಟು ಇದ್ದವರಲ್ಲ ನಾವು ಅಂದು, ಅವರನ್ನು ಕಾಣಲು ಅನುಮತಿ ಪಡೆಯಬೇಕಿದೆ ಎಂದು. ಇಷ್ಟೆಲ್ಲ ಬದಲಾವಣೆ ಆಗಿದೆ ನಿನ್ನಲ್ಲಿ ಎಂದು ಹೇಳುವಾಗ ಅನಿಸುತ್ತಿದೆ ಎಂದು, ಇದು ಅನಿವಾರ್ಯದ ಪರಿವರ್ತನೆ ಇರಬಹುದೆಂದು. ಪ್ರೀತಿಸಿ ಬೆಳೆಸಿದ ತವರನ್ನು ತೊರೆದು ಬರುವ ಹೆಣ್ಣನ್ನು ಯಾವತ್ತೂ ನೋಯಿಸಬೇಡಿ. ಯಾಕೆಂದ್ರೆ ಅವಳ ತಂದೆ ತಾಯಿ ಅವಳನ್ನು ಮನೆಗೆ ಭಾರವಾದಳು ಅಂತ ಕಳುಹಿಸಿದ್ದಲ್ಲ, ಬದಲಾಗಿ ಅವಳಿಗೆ ಇನ್ನೂ ಉತ್ತಮ ಮತ್ತು ಬಂಗಾರ ಜೀವನ ಸಿಗಲಿ ಎಂದು ಕಳುಹಿಸಿರುತ್ತಾರೆ. ಪೈಗಂಬರ್ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೆಣ್ಣಿನ ಕುರಿತು ವಿವಿಧ ಸಂದರ್ಭಗಳಲ್ಲಿ ಹೇಳಿದ ನುಡಿಮುತ್ತುಗಳ ಒಟ್ಟು ಸಾರಾಂಶ ಹೀಗಿದೆ: ಹುಟ್ಟಿದಾಗ ತಂದೆ ತಾಯಿಯರಿಗೆ ಸ್ವರ್ಗ ನೀಡುವ, ಮದುವೆಯಾದಾಗ ಗಂಡನಿಗೆ ಸ್ವರ್ಗ ನೀಡುವ ಮತ್ತು ತಾಯಿಯಾದಾಗ ಮಕ್ಕಳಿಗೆ ಸ್ವರ್ಗ ನೀಡುವವಳೇ ಹೆಣ್ಣು. ಅವಳನ್ನು ಹೊನ್ನಂತೆ ನೋಡಿಕೊಳ್ಳಿ. ಜೀವನ ಅಲ್ಲ, ಜಗವೇ ಸುಂದರವಾಗಿ ಕಾಣಿಸುತ್ತೆ.